ಯಾಕೆ ಇಷ್ಟೊಂದು ಅಪ್ಸೆಟ್ ಆಗ್ತಿದ್ಯಾ? ನೋಡು ಜೀವ, ಮಲ್ಲಿಗೆ ಅವನು ಎಷ್ಟು ಅನ್ಯಾಯ ಮಾಡಿದಾನೆ. ಅವಳ ಲೈಫಲ್ಲಿ ಎಷ್ಟು ಖುಷಿಯಾಗಿರ್ಬೇಕಾಗಿತ್ತು. JD ಬ್ರೋನ ಎಷ್ಟು ಪ್ರೀತಿಸ್ತಾ ಇದ್ಲು, ಎಷ್ಟು ಇನ್ನೋಸೆಂಟ್ ಆಗಿದ್ಲು. ಆದ್ರೆ ಅವನು ಮದ್ವೆ ಆಗಿ ಒಂದು ದಿನಾನು ಅವಳನ್ನ ಖುಷಿಯಾಗಿ ನೋಡ್ಕೊಳ್ಳೇ ಇಲ್ಲ. ಅವಳ ಲೈಫ್ನ ಹಾಳು ಮಾಡಿದ್ದಲ್ದೆ ಇನ್ನೊಂದು ಹುಡುಗಿನ ಮದ್ವೆ ಆಗಿ ಅವನ್ ಮಾತ್ರ ಹಾಯಾಗಿದ್ಬಿಟ್ಟ. ಇಷ್ಟಾದ್ರೂನು ಅವನ್ಗೊಂದ್ ಸ್ವಲ್ಪ ಗಿಲ್ಟ್ ಫೀಲಿಂಗು ಕೂಡ ಇಲ್ಲ. ಛೇ, ಅಣ್ಣ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಅನ್ಸತ್ ನನ್ಗೆ. ಮತ್ತೆ ಅವ್ನ್ ಇಲ್ಲಿಗ್ ಬಂದು ಆ ಹುಡುಗನ ಜೊತೆ ಮಾತಾಡ್ತಾ ನಿಂತಿದ್ದಾನೆ. ಕೇಳಿದ್ರೆ ಏನೂ ಇಲ್ಲ ಅಂತ ಸುಮ್ನೆ ಹೋಗ್ತಿದ್ದಾನೆ. ನನಗೇನೋ ನಿನ್ ಮದ್ವೆಗೆ ಕಲ್ಲ ಹಾಕೋದಕ್ಕೆ ಮತ್ತೇನೋ ಪ್ಲಾನ್ ಮಾಡ್ತಿದ್ದಾನೆ ಅಂತ ಡೌಟ್ ಆಗ್ತಿದೆ ಜೀವ. ಹಾಗೇನಾದ್ರೂ ಆದ್ರೆ ನಾನಂತೂ ಅವನನ್ನ ಸುಮ್ನೆ ಬಿಡಲ್ಲ. ಅವನ್ಗೇನ್ ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ಸಿಟ್ಟಿದೆ ನನ್ಗೆ ಅವನ ಮೇಲೆ. ಪಾಪ ಮಲ್ಲಿ ಅಂತವಳಿಗೆ ಮೋಸ ಮಾಡ್ದ. ಅವನಿಗೆ ಮಾತ್ರ ಕ್ಷಮೆ ಅನ್ನೋದೇ ಇಲ್ಲ ಜೀವ. ಅವನನ್ನ ನಾನು ಅಣ್ಣ ಅಂತ ಯಾವತ್ತೂ ಕನ್ಸಿಡರ್ ಮಾಡಲ್ಲ. ಅವನ್ ನನ್ನ ಅಣ್ಣನೇ ಅಲ್ಲ. ನನಗೂ ಅವನಿಗೂ ಇನ್ಯಾವ ಸಂಬಂಧನೂ ಇಲ್ಲ. ಎಂತ ಹೇಸಿಗೆ ಕೆಲಸ ಮಾಡಿದಾನೆ. ಅವ್ನ ನೆರಳು ಕಂಡ್ರು ನನ್ಗೆ ಅಸಹ್ಯ ಅನ್ಸತ್ತೆ. ಅಲ್ಲ, ಹೀಗೆಲ್ಲ ಮಾಡೋದಕ್ಕೆ ಅವನ ಮನಸ್ಸಾದ್ರೂ ಹೇಗ್ ಬರುತ್ತೆ? ಮನುಷ್ಯತ್ವ ಅನ್ನೋದೇ ಸತ್ತೋಗ್ಬಿಟ್ಟಿದೆ ಅವನ್ಗೆ. ಮಹಿಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತು ಕೇಳಿಸ್ಕೊಂಡೆ, ತುಂಬಾನೇ ಖುಷಿ ಆಯ್ತು. ಖುಷಿ ಆಯ್ತು ಅನ್ನೋದಕ್ಕಿಂತ ಇಷ್ಟೊಂದೆಲ್ಲ ಕೇರ್ ಮಾಡ್ತಾ ಇದ್ದೀರಲ್ಲ, ನಾನು ಒಬ್ಬಂಟಿ ಅಲ್ಲ ಅಂತ ಅನಿಸ್ತು. ನೀನ್ ಯಾವತ್ತೂ ಒಬ್ಬಂಟಿ ಅಲ್ಲ ಮಲ್ಲಿ. ನಮ್ಮ ಅಣ್ಣಂಗ್ ನೀನೇನು ಅಲ್ಲದೆ ಇರ್ಬೋದು, ಆದ್ರೆ ನಮಗ್ ನೀನ್ ಬೇರೆ ಅಲ್ಲ, ನಮ್ಮಲ್ಲಿ ಒಬ್ಳು. ನಮ್ಮಣ್ಣ ನಿನಗ್ ತುಂಬಾ ದ್ರೋಹ ಮಾಡಿದಾನೆ. ಆದ್ರೆ ನಮ್ ಗೌತಮ್ ಅಣ್ಣ ಅತ್ಗೆ ನಿನ್ಗೆಲ್ಲ ಒಳ್ಳೇದೇ ಮಾಡ್ತಿದ್ದಾರೆ. ಅದಷ್ಟೇ ನಮಗ್ ದೊಡ್ಡ ಸಮಾಧಾನ. ನಾವ್ ಮಾಡಿದ ಪಾಪ ಇಷ್ಟಾದ್ರೂ ಕಮ್ಮಿ ಆಗ್ತಿದ್ಯಲ್ಲ ಅಂತ. ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಮಲ್ಲಿ. ನನ್ ಸಪೋರ್ಟ್ ನಿನ್ಗೆ ಯಾವಾಗ್ಲೂ ಇರುತ್ತೆ. ಈ ಮದ್ವೆ ಚೆನ್ನಾಗಾಗ್ಬೇಕು. ಇದು ನನ್ನ ಆಸೆ ಮಾತ್ರ ಅಲ್ಲ, ನಮ್ಮೆಲ್ಲರ ಆಸೆ ಕೂಡ. ನೀನ್ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀಯ ಮಲ್ಲಿ, ಚೆನ್ನಾಗಿರ್ತೀಯ. ಸಾಕು ನಿಲ್ಲಿಸ್ತೀರಾ? ಇದು ಕಣ್ಣೀರ್ ಹಾಕೋ ಸಮಯ ಅಲ್ಲ.